ಶಿವನ ಕಾಣಬೇಕು. ಲಿಂಗಕ್ಕೆ ವಸ್ತ್ರ, ಜಂಗಮನಿಗೆ ಭೋಜನ. ಮಹಾರುದ್ರ, ಮಹಾದೇವ. ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ನಾಡಿನ ಖ್ಯಾತ ಗಾಯಕರಾದ ಮತ್ತು ನಿರಂತರಕ್ಕೆ ಸದಾ ಬೆಂಬಲವಾಗಿ ನಿಂತಿರುವ ನವೀನ್ ಸಂಜೀವ್ರವರು ಒಂದು ಸ್ಮರಣಿಕೆಯನ್ನು ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಮಹೇಶ್ ಕಿರಾಳು ಅವರ ತಂಡಕ್ಕೆ ಧನ್ಯವಾದಗಳು. ಆನಂದದಲ್ಲಿದ್ದೀವಿ. ಇದೊಂಥರ ಪ್ರತಿ ವರ್ಷವೂ ನಮ್ಮೊಂಥರ ಸಂತಸದ ಕ್ಷಣ. ಇದು ನಮಗೆ ಗೊತ್ತಿಲ್ಲದಂಗೆ ಈ ಪದ್ಧತಿ ಅಂತಲ್ಲ, ನಮಗೆ ಗೊತ್ತಿಲ್ಲದಂಗೆ ವರ್ಷದ ಕೊನೆಯಲ್ಲೇ ರಂಗೋತ್ಸವ ನಡೀತಾ ಬರ್ತಾ ಇದೆ. ಒಂದು ರಂಗ ಹಬ್ಬದ ಮೂಲಕ ಹೊಸ ವರ್ಷ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಈ ಹೊಸ ವರ್ಷ ಸ್ವಾಗತ ಮಾಡೋದಕ್ಕೆ ಹಾಗೆ ಈ ರಂಗೋತ್ಸವದ ಸಮಾರಂಭಕ್ಕೆ ಬಂದಿರುವಂತಹ ಅತಿಥಿ ಗಣ್ಯರು ಪ್ರಕಾಶ್ ರಾಜ್ ಅವರು, ಖ್ಯಾತ ಚಲನಚಿತ್ರ ನಟರು ಹಾಗೂ ರಂಗಕರ್ಮಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ ಸರ್. ಹಾಗೆ ನಮ್ಮ ನಿರಂತರದ ದೇವನೂರು ಬಸವರಾಜ್ ಸರ್ ಅವರು. ನಮಸ್ಕಾರ. ಈಗಾಗಲೇ ಸೋಮಶೇಖರ್ ಹೇಳಿದ ಹಾಗೆ ಇದು ಗೊತ್ತಿದೆ ಒಂದು ವರ್ಷದ ಕೊನೆಯಲ್ಲಿ ನಾವು ನಡೆಸ್ತಾ ಇರುವಂಥ ರಂಗೋತ್ಸವ. ಇವತ್ತು 16ನೇ ನಿರಂತರ ರಂಗೋತ್ಸವದ ಮುಕ್ತಾಯದ ಒಂದು ಅರ್ಥದೊಳಗೆ, ಮುಕ್ತಾಯ ಅನ್ನೋದಕ್ಕಿಂತನೂ ಕೊನೆಯ ತಾತ್ಕಾಲಿಕವಾದ ತೆರೆಯನ್ನು ಇಡುವ ದಿನ. ಧನ್ಯವಾದಗಳು. ಈಗ ದೇವನೂರು ಬಸವರಾಜ್ ಸರ್ ಅವರು ನಮ್ಮ ಕುರಿತು ಮಾತಾಡಬೇಕಾಗಿ ವಿನಂತಿ ಸರ್. ನಿರಂತರ ಸಂಸ್ಥೆಯ ಮುಖ್ಯಸ್ಥರಾದ ಸುಗುಣ ಅವರೇ, ಮಾಧ್ಯಮದ ಮಿತ್ರರೇ ಮತ್ತು ನಡೆದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಸುಗುಣ ಅವರು ಪ್ರಾಸ್ತಾವಿಕವಾಗಿ ಒಂದಷ್ಟು ಮಾತುಗಳನ್ನ ಹೇಳಿದರು. ಇವತ್ತಿನ ಸಂದರ್ಭದಲ್ಲಿ ಏನಾಗಬೇಕಾಗಿದೆ, ಯಾಕೆ ಬೇಕಾಗಿದೆ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು. ಚೇತನ, ನನಗೆ ಬೆಳಿಗ್ಗೆ ಅಚಾನಕ ಶ್ರೀನಾ ಮತ್ತು ಪ್ರಸಾದ್ ಫೋನ್ ಮಾಡಿದ್ರು, ತಾವು ಕೂಡ ಬಂದ್ಬಿಡಿ, ಪ್ರಕಾಶ್ ರಾಜ್ ಅವರು ಬರ್ತಾ ಇದ್ದಾರೆ, ನಿಮ್ಮ ರೊಟ್ಟಿಗೆ ಏರಿ ಅಂತೇಳಿ. ಆತ್ಮೀಯರೇ, ನನಗೆ ಇವತ್ತಿಗೂ ಕೂಡ ಬಹಳಷ್ಟು ಕಾಡ್ತಾ ಇರ್ತಕ್ಕಂಥ ಅಂಶಗಳಲ್ಲಿ ಇವತ್ತು ಯಾವ ಸ್ಥಿತಿ ಮತ್ತು ಯಾವ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ, ನಮ್ಮ ಸುತ್ತಮುತ್ತ ಏನೇನಾಗ್ತಾ ಇದೆ ಅನ್ನೋದನ್ನು ನೆನೆಸ್ಕೊಂಡಾಗ ಬಹಳ ನೋವಾಗುತ್ತೆ. ಇದರ ವಿರುದ್ಧವಾಗಿ ಒಳಗನೆ ಇದ್ಕೊಂಡು ನಾವು ಕೆಲಸಗಳನ್ನ ಮಾಡದೆ ಹೋದರೆ, ಎಲ್ಲರನ್ನೂ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಳ್ತಾ, ಸುಗುಣ ಹೇಳಿದ್ರಲ್ಲ, ಎಲ್ಲ ಥರದವರು ಇದ್ದಾರೆ, ಅವ್ರಿಗೆ ಮಾನವೀಯ ನೆಲೆಯಲ್ಲಿ ಪ್ರೀತಿಗಳನ್ನು ಹುಟ್ಟಾಕುವಂಥ ಕೆಲಸಗಳನ್ನ ನಾವು ಮಾಡದೆ ಹೋದರೆ ನಿಜಕ್ಕೂ ನಾಳೆ ಯಾರೂ ಕೂಡ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ಅಂಥ ಸಂದರ್ಭ ಮತ್ತು ಸನ್ನಿವೇಶ ಸೃಷ್ಟಿ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿರಂತರ ಅಂತ ಯಾಕೆ ಹೆಸರು ಇಟ್ಕೊಂಡ್ರು ಅವರು, ಆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು. ನಿರಂತರವಾಗಿ ನಡೆಸ್ಬೇಕಮ್ಮ. ಮಾತಾಡ್ತಾ ಇದ್ದೆ, ಕೇಳಿಸ್ಕೊಳ್ತಾ ಇದ್ದೆ, 3 ದಶಕಗಳ ಪ್ರಯಾಣ. ಈ ಹುಲಿ ಬಾಲ ಹಿಡ್ಕೊಂಡಂಗೆ ಬಿಡಂಗೂ ಇಲ್ಲ, ಹಿಡ್ಕೊಂಡಿರಂಗೂ ಇಲ್ಲ. ನಾನೇನು ದೊಡ್ಡದಾಗೇನು ಸಾಧಿಸಿಲ್ಲ, ಸಣ್ಣ ಕಾರ್ಯಕ್ರಮ ಮಾಡ್ತಿದ್ದೀನಿ ಅಂದರು. 30 ವರ್ಷಗಳು ಸತತವಾಗಿ ಮಾಡ್ತಿರೋದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ. ಅಂದರೆ ಆ ಥರದ ಒಂದು ನಿರಂತರತೆ, ಆ ಥರದ ಒಂದು ಬದ್ಧತೆ, ಅದಕ್ಕೆ ಅವರು ಕಾರಣ, ಪ್ರೇಕ್ಷಕರ ನೀವು ಕಾರಣ. ಸಮಾಜ ಅಲ್ಲಿರುವ ಹೊರತೆ ಕಿಚ್ಚು, ಅಡೆತಡೆಗಳು, ಬಡತನ ಪಕ್ಕದಲ್ಲಿ ಬಿಡೋಣ, ನಿಜ ಮಾತಾಡ್ಕೋಣ. ರಂಗಭೂಮಿಯ ಪ್ರಾಮುಖ್ಯತೆ, ಈ ತರದ ಸಂಸ್ಥೆಗಳ ಪ್ರಾಮುಖ್ಯತೆ ಎಷ್ಟು ಅನ್ನೋದು ಸರ್ಕಾರಗಳಿಗೆ, ದೇಶಕ್ಕೆ ಗೊತ್ತಾಗಲ್ಲ.
ಈ ವರ್ಷದ ಕೊನೆಗಾಗೋಟಿಗೆ ಯಾರೋ ಒಬ್ರು ಚೈನಾದಿಂದ ಇನ್ನಲ್ಲಿಂದಾನೋ ಇಲ್ಲಿಂದ ಈ ಮಣ್ಣಲ್ಲಿ ಬೆಳೆದು ಇರೋದು ಯಾವ ಇವರು ಹೆಂಗ್ ಬರ್ತಿದ್ದಾರೆ ನೋಡಿ. ಅದು ನೀವು ಮಾಡ್ತಿರೋ ಬಹಳ ದೊಡ್ಡ ಕೆಲಸ. ಆ ನಿಟ್ಟಿನಲ್ಲೇ ನಿರ್ದಿಗಂತ ಕೂಡ ಬಂದಿರೋದು. ನಿರ್ದಿಗಂತ ಈಗ ಬಂದಿದ್ರು ಇಂಥವರ ರಂಗಾಯಣದ ಕಾರಂತರ ಇದರ ಸಾಕಷ್ಟು ಸಂಸ್ಥೆಗಳ ಸ್ಫೂರ್ತಿ. ಆದರೆ ನಾವು ಈ ಕಾಲಘಟ್ಟದಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಅಂದರೆ ಜನಕ್ಕೆ ರಂಗಭೂಮಿಯ ಪ್ರಸ್ತುತತೆ ಏನು, ಇಂಥ ಪ್ರಮುಖವಾದಂತಹ ಗ್ರೀನ್ ಹಾರ್ಟು ಒಂದು ಸಮಾಜಕ್ಕೆ ರಂಗಭೂಮಿ ನಿರಂತರದಂತೋ ನಿಂತಿರೋದಕ್ಕೆ ಕಾರಣ ನೀವು ಜನ ಪ್ರಜೆಗಳಿಂದಾಗಿ ಮತ್ತು ಪ್ರೇಕ್ಷಕರಿಂದಾಗಿ. ಈ ಶಕ್ತಿನೂ ಇದ್ದೇ ಇದ್ರೆ ಏನಾಗ್ಬಿಟ್ರೋದು. ಮೈಸೂರಿನ ಆರೋಗ್ಯವನ್ನ, ನಮ್ಮ ಮುಂದಿನ ಭವಿಷ್ಯದ ಆರೋಗ್ಯವನ್ನ, ನಮ್ಮ ಯುವಕರ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾದ್ರೆ ನಿರಂತರವಾಗಲಿ, ರಂಗಾಯಣವಾಗಲಿ, ನಿರ್ದಿಗಂತವಾಗಲಿ ಮತ್ತು ನಾವು ಹವ್ಯಾಸಿ ತಂಡಗಳಾಗಲಿ ಎಲ್ಲರೂ ಸೇರಿಕೊಂಡು ಸಣ್ಣತನಗಳಿಂದ ಒಬ್ಬರನ್ನೊಬ್ಬರು ಕಾಲಿಡಿದೆ, ಹೊಟ್ಟೆ ಕಿಚ್ಚು ಪಡೆದೆ. ನಮ್ಮ ಮನುಷ್ಯ ಅಂದಮೇಲೆ ಅದೆಲ್ಲ ಇರುತ್ತೆ. ಆದರೆ ಇಂಥ ಒಂದು ದೊಡ್ಡ ಕೆಲಸಕ್ಕೆ ಅದು ಸರ್ವವಲ್ಲ. ಅದರಿಂದ ಆರೋಗ್ಯ ಆಗಲ್ಲ. ನಾವೇ ಹೊಡ್ಕೊಳ್ತಾ ಇರ್ತೀವಿ, ಇನ್ನೊಬ್ಬರು ನಗ್ತಾ ಇರ್ತಾರೆ. ಸೊ ಈ ವರ್ಷದ ಕೊನೆಯಲ್ಲಿ ಈ ನಿರ್ಧಾರವನ್ನಾದರೂ ತಗೊಳ್ಳೋಣ. ಒಂದಷ್ಟು ಎಲ್ಲರೂ ಸೇರೋಣ. ಎಲ್ಲರೂ ಇರಬೇಕು. ಎಲ್ಲರೂ ಇದ್ರೇನೆ ಬೇರೆ ಬೇರೆ ಅಭಿಪ್ರಾಯಗಳು, ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು, ಸಂವಾದಗಳು ನಡೀತಾ ಇರಬೇಕು ಹೊರತು ಏನಂದ್ರೆ ನಾವಿಬ್ಬರು ಜಗಳ ಆಡ್ತಿದ್ರೆ ದೇಶ ಅನ್ನೋದು ಒಂದು ದೋಣಿ ಇದ್ದಾಗ ದೋಣಿಗೆ ತೂತಾಗಿದೆ. ಮೊದಲು ದೋಣಿ ತೂತನ್ನು ಮುಚ್ಚೋಣ, ಆಮೇಲೆ ನಾವಿಬ್ರು ಜಗಳ ಆಡೋದಿದ್ದೇವೆ. ಇಲ್ಲ ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಇವತ್ತು ನಮ್ಮ ಮೇಲೆ ಬರ್ತಿರುವಂತಹ ಮೀಡಿಯಾ ಇರ್ಬೋದು, ಬೇರೆ ಬೇರೆ ಸಂಸ್ಕೃತಿಗಳ ಅಪರ ಇರ್ಬೋದು, ಬೇರೆ ಬೇರೆ ಆಲೋಚನೆಗಳಿರ್ಬೋದು, ಅದರಿಂದ ನಾವು ಆರೋಗ್ಯವಾಗಿರ್ಬೇಕಾದ್ರೆ ನಾವು ಈ ರಂಗಭೂಮಿಯನ್ನ, ಈ ಥರದ ಉತ್ಸವಗಳನ್ನ ನಿರಂತರವಾಗಿ ರಂಗಭೂಮಿ ಮಾಡ್ತಾ ಇರಬೇಕು. ಪ್ರೇಕ್ಷಕರು ಬರ್ತಾ ಇರಬೇಕು. ಈ ಸಂವಾದ ನಡೀತಾ ಇರಬೇಕು. ಈ ನಿಟ್ಟಿನಲ್ಲಿ ಮುಂದಿನ ವರ್ಷಗಳಲ್ಲಿ ಶೀಘ್ರವಾಗಿ ನಾವೆಲ್ಲ ಸೇರಿ ನಮ್ಗೇನು ಗೊತ್ತು, ನಮ್ಮ ಪರವಾಗಿ ನಮ್ಗೇನು ತೊಂದರೆ ಇಲ್ಲ ಅಂತ ನನ್ನ ಕಷ್ಟ ನಿಮಗೆ, ನಿಮ್ಮ ಕಷ್ಟ ನಮಗೆ ಹೇಳ್ಕೊಂಡು ಕೂತಿರೋದ್ರ ಬದಲು ಈ ಬಿಗುಮಾನ ಇಗೋ ಬೇಡ. ಒಂದ್ಸಲ ಕೂತ್ಕೊಳ್ಳೋಣ, ಮಾತಾಡೋಣ, ಒಟ್ಟಿಗೆ ಹೋರಾಡಿ ಇನ್ನೊಂದಷ್ಟು ಪ್ಲೇಸಸ್ ಮಂಗಳೂರು. ಹಾಗೆ ಪ್ರಕಾಶ್ ಸರ್ಗೆ ಸ್ಮರಣೆ ನೆನಪಾಗಿ ವಿನಂತಿ. ದಯವಿಟ್ಟು ಪ್ರೇಕ್ಷಕರು ಕ್ಯೂ ಮಾಡಬೇಕಾಗಿ ವಿನಂತಿ. ನಕ್ಷತ್ರ ಖಚಿತ ಮೇಘಳೆಯಾದುದ ಈ ವೇಳೆ ಕೃಷ್ಣಾಂಬರಾನಿಶಿ ಚತುರ್ದಶಿಗೆ ನಡುರಾತ್ರಿ ಶ್ರೀರಾಮ ಚಿತ್ತಪಸ್ತ
ಕಾರಣವನಂತೆ ಕಾರಣದಾಚೆ ಲೀಲಾ ಮಹೋದ್ದೇಶಮಂ ಬಲ್ಲಿರಿ. ಕವಿಗೆ ಕೃಪೆಗಳು ಅವಿದ್ಯೆ ಹೇ ವಿದ್ಯೆ ವಿದ್ಯಾತೀತೆ ಬಹಿರ್ಘಟನೆಯಂ ಪ್ರತಿಕೃತಿಸುವ ಲೌಕಿಕ ಚರಿತ್ರೆ ಅದ್ದಿದು ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿನಿಸುವ ಸತ್ಯಸ್ಯ ಸತ್ಯ ಕಥನಂ ಕಣ. ಶ್ರೀ ಕುವೆಂಪು ರಚಿಸಿದ ಈ ಮಹಾಚಂದಸ್ಸಿನ ಕೃತಿ ಬೇರು. ಜಗದ್ಭವ್ಯ ರಾಮಾಯಣ. മുപ്പൊരിനോടും മുത്തടിമാറും സെപ്പളപ്പുടയ തെരുവൈറ്റുണ്ടിയും സുവണ്ട മറുങ്കിൽ സുടരടി വട്ടും നവരതിന മതിത്ത നരസീരാവും ഇരുതൊടയളകും ഇടമണത്താൽ സെഗഗണ മുഖ 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 മുഖന ಬಹು ತಪೋನಿಷ್ಠಂಗೆ ಬಹು ವರ ಬಲಿಷ್ಠಂಗೆ ಕಲಿವರಿಷ್ಠಂಗೆ ಮೂದಲಿಸದಿರ್ ಅಜ್ಞೆಯೊಳ್ ಸರ್ವತೆ ನಿನ್ನ ಲೀಲೆಯನ್ನು ಅರಿಯನೆಂದರ್ತು ನೀನಾಡಿಸಿದ ಒಲೆ ಜಗನ್ನಾಟಕ ನಿನ್ನ ಇಚ್ಛಾ ಸೂತ್ರಂ ಇತ್ತಲೆಳೆದರೆ ರಾವಣ ಉತ್ಕರ್ಷ ಅತ್ತಲೆಳೆದರೆ ವೈ ಉತ್ಕರ್ಷ ಪಾತ್ರವನ್ನು ಸೋಲು ಗೆಲು ಸುಖ ದುಃಖ ಸೂತ್ರಗಳಿಂದ ಪಿಡಿದು ಆಡಿಪುದೆ ನಿನಗೆ ಹರ್ಷ ಗಾಳಿಪಟಗಳ ಮಾಡಿಸುವವು ನನ್ನ ಈ ದುಃಖವು ನಿನ್ನ ಇಚ್ಛೆಯೇ ಅಲ್ಲದ್ರೆ ತಿಳಿದು ತಿಳಿದು ಈ ಶೋಕವೆನ್ನ ದಹಿಸುತ್ತಿರುತ್ತದೆ. ಆತ್ಮಕ್ಕೆ ಸಂಸ್ಕಾರವಲ್ಲದೆ ಜೀವಂಗಳ ಮಸೆಯಕ್ಕೆ
ಗೆಲ್ಗೆ ಗೆಲ್ಗೆ ನಿನ್ನೀ ಪವಿತ್ರತಮ ವಿಜಯ ಯಾತ್ರಾರಣ. ಇಂತು ಸುಗಸಿತಿಲ್ಲೇನೆ ಸೊಬಗು ಅಂತರ ಜೇನ್ಮಳೆಯೇ ಕರೆಯುತ್ತಿದೆ, ಜೇನ್ಮಳೆಯೇ ಕರೆಯುತ್ತಿದೆ. ಪುನಃ ನಾಳ ನಾಳದಿ ಪರಿಸುತ್ತಿರುವುದು ಅಮೃತತ್ವ. ಅಮೃತ ನಿಧುವನ ಪದದ ಮಧುರ ಚೈತನ್ಯವ. ವಸ್ತ್ರ ವಿನ್ಯಾಸ ರಾಜೇಶ್ವರಿ ಎಂ ಮತ್ತು ನಾಟಕದ ವಿನ್ಯಾಸ ಮತ್ತು ನಿರ್ದೇಶನ ಹೆಗ್ಗೋಡು ನೀನಾಸಂನ ಶಿಕ್ಷಕರಾಗಿರುವ ಮಂಜು ಕೊಡಗು ಅವರು. ಈ ನಾಟಕವನ್ನು 1 ವರ್ಷಗಳ ಕಾಲ ನಿರಂತರವಾಗಿ ಅಭ್ಯಾಸವನ್ನು ಮಾಡಿದ್ದಾರೆ. ಅದು ಇಂಡಿಯನ್ ಫೌಂಡೇಶನ್ ಫಾರ್ ಆರ್ಟ್ಸ್ಗೆ ಅವರ IFA ಅವರ ಸಹಭಾಗಿತ್ವದಲ್ಲಿ ಪ್ರಾಯೋಜಕತ್ವದಲ್ಲಿ ಈ ನಾಟಕದ ನಿರ್ಮಾಣ ಆಗಿದೆ. ಮತ್ತೊಮ್ಮೆ ಅವಕಾಶ ನೀಡಿದ ನಿರಂತರ ಫೌಂಡೇಶನ್ನ ಎಲ್ಲರಿಗೂ, ತುಂಬಿದ ರಂಗಮಂದಿರದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ನಾನು ಕಾರ್ಯಕ್ರಮ ನಿರೂಪಣೆಯಲ್ಲಿ ಅರೆಹೊಳೆ ಸದಾಶಿವರಾವ್. ಎಲ್ಲರಿಗೂ ನಮಸ್ಕಾರ. ಪ್ರಕಾಶ್ ಅವರಿಗೂ ಮತ್ತು ತಂಡದ ಎಲ್ಲ ಸದಸ್ಯರಿಗೂ ಮತ್ತು ಇಷ್ಟು ದಿನ ಈ ರಂಗೋತ್ಸವವನ್ನು ಅರ್ಥಪೂರ್ಣವಾಗಿ ನಡೆಸಿದ ಪ್ರೇಕ್ಷಕರ ನಿಮ್ಮೆಲ್ಲರಿಗೂ ಕೂಡ ನಿರಂತರ ಪರವಾಗಿ ಧನ್ಯವಾದಗಳು. ಮತ್ತೆ ಮತ್ತೆ ಸಿಗ್ತಿರೋಣ, ಮತ್ತೆ ಭೇಟಿಯಾಗೋಣ, ಮತ್ತೆ ಒಳ್ಳೆಯ ಕನಸುಗಳನ್ನ ಕಾಣೋಣ. ನಮಸ್ಕಾರ.